ಈ ಫ್ರೆಂಡ್‌ಶಿಪ್ಪಲ್ಲಿ ಒಳ್ಳೆಯವ್ರ ತರ ನಟನೆ ನಟನೆ ಮಾಡ್ತಿರ್ತಾರೆ ನೋಡಿ, ಅಂಥವರ ಲಕ್ಷಣಗಳನ್ನ ನೋಡ್ತಾ ಹೋಗೋಣ ಇವತ್ತು. ಫ್ರೆಂಡ್‌ಶಿಪ್ಪಲ್ಲೂ ಅಷ್ಟೇನೆ ಆಂಡ್ ಆಸ್ ಯೂಶುವಲ್ ರಿಲೇಶನ್‌ಶಿಪ್ಪಲ್ಲೂ ಅಷ್ಟೇನೆ ಒಳ್ಳೆಯವ್ರ ತರ ನಟನೆ ಮಾಡ್ತಿರ್ತಾರೆ ಬಿಟ್ರೆ, ಅವ್ರು ನಿಜವಾಗ್ಲೂ ಒಳ್ಳೆಯವರಲ್ಲ. ಇವ್ರಿಗೆ ಏನ್ ಹೇಳ್ಬೋದು ಅಂದ್ರೆ ಫೇಕ್ ಒಳ್ಳೆಯವರ ಲಕ್ಷಣ ಅಂತ ಹೇಳ್ಬಹುದು. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಂಡ್ ಕೌನ್ಸಿಲಿಂಗ್ ಬೇಕು, ಒನ್ ಟು ಒನ್ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ. ಫೋನ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಬಿಸಿ ಬರ್ತಾ ಇದ್ರೆ ಸೊ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಅದೇ ಇರುತ್ತೆ. ಸುಮಾರು ಕೌನ್ಸಿಲಿಂಗ್ ಮಾಡಿದ್ದೀನಿ. ಸುಮಾರು ಜನಗಳದ್ದು ಏನು ನೊಂದ್ಕೊಂಡು ಬಂದಿರ್ತಾರೆ, ಅವರಿಗೆ ಸೊಲ್ಯೂಷನ್ಗಳು ಕೂಡ ಕೊಟ್ಟಿದ್ದೀನಿ. ಸೊ ಲೈಕ್ ಸೊಲ್ಯೂಷನ್ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ಅರ್ಥ ಮಾಡಿಸಿ ಅವ್ರಿಗೆ ಅವರೇ ಬದಲಾಗೋ ಥರ ಒಂದೊಳ್ಳೆ ಸಜೆಷನ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎದುರಿಗೆ ತುಂಬ ಸ್ವೀಟ್ ಆಗಿ ಮಾತಾಡ್ತಾರೆ, ತುಂಬ ಹೊಗಳ್ತಿರ್ತಾರೆ. ನೀವು ತಪ್ಪು ಮಾಡಿದ್ರು ಎಲ್ಲೋ ಒಂದ್ ಕಡೆಗೆ ಅಗೇನ್ ಆ ತಪ್ಪನ್ನು ತಪ್ಪು ಅಂತ ಹೇಳ್ತೀರಾ. ನಿಮ್ಮ ಮನಸ್ಸು ಹೆಂಗೆ ಖುಷಿಯಲ್ಲಿ ತೇಲ್ಬೇಕು, ಆಲ್ವೇಸ್ ಹೊಗಳ್ತಾ ಇರೋದು ಅಂಡ್ ಆಲ್ವೇಸ್ ತುಂಬಾ ಚೆನ್ನಾಗಿ ನಿಮ್ಮ ಎದುರುಗಡೆ ಮಾತಾಡ್ತಾ ಇರೋದು, ನಗಾಡ್ಕೊಂಡಿರೋದು, ನೀವು ಅವರಿಗೆ ಲೈಕ್ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗ್ತಾ ಹೋಗ್ತೀರಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗೋದು ಅನ್ನೋದಕ್ಕಿಂತ ಅವ್ರು ನಿಮಗೆ ತುಂಬಾ ಇಷ್ಟ ಆಗ್ತಾರೆ. ಬಿಕಾಸ್ ಆಫ್ ನಿಮ್ಮನ್ನು ತುಂಬಾ ಹೊಗಳ್ತಾರೆ, ನಗಾಡ್ಕೊಂಡು ಮಾತಾಡ್ತಾರೆ, ತುಂಬಾ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಿಂದೆ ಕೆಟ್ಟ ಮಾತು ನಿಮ್ ಜೊತೆಗೆ ಇದ್ಕೊಂಡು ನಿಮ್ಮ ಬಗ್ಗೆ ಏನ್ ನಗಾಡ್ತಿದ್ರು, ನಿಮ್ಮೊಟ್ಟಿಗೆ ಚೆನ್ನಾಗಿದ್ರು, ಬೇರೆಯವ್ರ ಮುಂದೆ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಆಕ್ಚುಲಿ ಒಳ್ಳೆಯವ್ರು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರ ಅಲ್ಲಿಗೆ ಬಿಟ್ಬಿಟ್ಟು ನಿಮ್ಮ ಟಾಪಿಕ್ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಮಾತಾಡ್ದಿರ ಇರ್ತಾರಲ್ಲ ಅವ್ರಿಗೆ ಒಳ್ಳೇದು ಅನ್ಬೋದು. ಇವತ್ತು ಇಲ್ಲಿ ನಿಮ್ಮ ಬಗ್ಗೆ ಮಾತಾಡ್ಕೊಂಡು ಅಲ್ಲಿ ಆಚೆ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರು ತುಂಬಾ ಡೇಂಜರಸ್ ಪರ್ಸನ್. ಅವರೊಟ್ಟಿಗೆ ಯಾವುದೇ ಕಾರಣಕ್ಕೂ ಯಾವ ವಿಚಾರನೂ ಏನು ಹೇಳ್ಕೋಬೇಡಿ. ಅಂಡ್ ಆ ಥರದ್ದು ನಿಮ್ ಕಿವಿ ಬಿದ್ದಾಗ ಅವರೊಟ್ಟಿಗೆ ನೀವು ಹೇಗಿರ್ಬೇಕು ಅಷ್ಟೇ ಇರಬೇಕು. ಅಂಡ್ ಜಾಸ್ತಿ ಅಂತ ಅವರೊಟ್ಟಿಗೆ ಸವಾಸನೂ ಮಾಡಬಾರ್ದು. ಬಿಕಾಸ್ ಏನಂತ ಹೇಳಿದ್ರೆ ಯಾವತ್ತೋ ಒಂದಿನ ನಮಗಂತೂ ಬೆನ್ನಿಗೆ ಚೂರಿ ಬಿದ್ದೇ ಬೀಳುತ್ತೆ ಇವರಿಂದ. ಸೊ ಇದು ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಕ್ಸಸ್ನ ಇಷ್ಟ ಪಡ್ತಾ ಇರಲ್ಲ ಅವರು, ನೀವು ಹಾಳಾಗೋದನ್ನೇ ಕಾಯ್ತಿರ್ತಾರೆ. ಹೆಸರಿಗೆ ನೀವು ಸಕ್ಸಸ್ ಆಗ್ಬೇಕು, ಹಣ ಹಿಂಗಾಗ್ಬೇಕು, ಅಕ್ಕ ನೀವು ಹಿಂಗಾಗ್ಬೇಕು, ನೀವು ಬೆಳಿಬೇಕು, ಗ್ರೋತ್ ಆಗ್ಬೇಕು ಸರ್, ಹಿಂಗಾಗ್ಬೇಕು, ಮಾತಾಡ್ತಾರೆ ಅಷ್ಟೇನೆ. ಒಳಗಡೆ ಜೆಲಸ್ ಫೀಲ್ ಆಗ್ತಿರತ್ತೆ, ಅವ್ರಿಗೆ ಇಷ್ಟನೇ ಆಗ್ತಿರಲ್ಲ. ಪ್ರಾಕ್ಟಿಕಲಿ ನೋಡ್ರಿ ಗೊತ್ತಾಗತ್ತೆ ಎಷ್ಟು ಲೈಕ್ ಹೊಟ್ಟೆ ಉರ್ಕೊಳ್ತಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ ಆ ರಿಯಾಕ್ಷನ್ ಅವ್ರ ಫೇಸ್ ರೀಡಿಂಗ್ ನೋಡಿದಾಗೆಲ್ಲ. ಬಟ್ ನಿಮಗೆ ಅದು ಗೊತ್ತಾಗ್ತಿದ್ದಂಗೆನೆ ಆ ವ್ಯಕ್ತಿಗಳು ಸರಿ ಇಲ್ಲ. ಬಿಕಾಸ್ ನಾವು ಎಂತವ್ರ ಜೊತೆ ಸವಾಸ ಇರ್ಬೇಕು, ಅಟ್ಲೀಸ್ಟ್ ಯಾರಿಲ್ಲ ಅಂದ್ರೂ ಕೂಡ ಒಬ್ಬರಿಗೂ ಪರವಾಗಿಲ್ಲ, ಸ್ವಲ್ಪ ಜೊತೆಗೆ ಫ್ರೆಂಡ್ಸ್ ಇದ್ದಾರೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರು ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಸಕ್ಸಸ್ಸಿಗೆ ಸಪೋರ್ಟ್ ಇರಬೇಕು. ಅಟ್ಲೀಸ್ಟ್ ಸಪೋರ್ಟ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಖುಷಿ ಪಡುವಂತ ವ್ಯಕ್ತಿಗಳ ಜೊತೆಗಿದ್ರೆ ನಾವು ಖುಷಿಯಾಗಿ ಸಕ್ಸಸ್ ಅನ್ನು ಕಾಣಬಹುದು. ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೀಕ್ರೆಟ್ ಹೊರಗೆ ಹಾಕ್ತಾರೆ. ನೀವು ಅವ್ರನ್ನ ನಂಬ್ಕೊಂಡು ಏನೋ ಒಂದು ಸೀಕ್ರೆಟ್ ಅನ್ನು ಹೇಳ್ತೀರಿ, ಏನೋ ಗುಟ್ಟು ವಿಚಾರಗಳನ್ನ ಹೇಳ್ತೀರಿ. ಸಕ್ಸಸ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ವಿಚಾರ ಆಗಿರ್ಬೋದು, ರಿಲೇಶನ್ಶಿಪ್ ಮ್ಯಾಟರ್ ಆಗಿರ್ಬೋದು. ಸೊ ಇವ್ರು ಎಲ್ಲಾ ಕಡೆ ಪಿನ್ ಮಾಡ್ಕೊಂಡ್ಬಂದು ತಂದಿಟ್ಟು ತಮಾಷೆ ನೋಡ್ತಾರೆ. ಅದೇನೋ ಹೇಳ್ತಾರೆ ನೋಡಿ, ತಂದಿಕ್ಕಿ ತಮಾಷೆ ನೋಡೋರು ಅಂತೇಳಿ. ಸೊ ಇವರೇ ಆಕ್ಚುಲಿ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾರೆ, ಎಲ್ಲಾರ ಸ್ಪ್ರೆಡ್ ಮಾಡ್ತಾರೆ. ನಾನ್ ಹೇಳೇ ಇಲ್ಲ, ಮತ್ ಸ್ಪ್ರೆಡ್ ಮಾಡಿರೋ ವಿಚಾರನೂ ಬಂದು ಇವರೇ ಜಗಳ ಹಚ್ತಾರೆ ಇವ್ರ ಹತ್ರ. ಯಾವ ವಿಚಾರನ ಯಾರಿಂದ ತಗೊಂಡು ಹೋಗಿ ಬೆಂಕಿ ಹಚ್ಚಿದ್ರೋ ಅದೇ ವ್ಯಕ್ತಿಗಳು ಬಂದು ಅವ್ರ ಹತ್ರನೇ ಮತ್ತು ಅವರು ನೆಟ್ಟಿಗಿರೋ ತರ ಆಕ್ಟ್ ಮಾಡ್ಬಿಟ್ಟು ಅವ್ರವರಿಗೆ ಬೆಂಕಿ ಹಚ್ಬಿಟ್ಟು ಹಿಂಗ್ ಮಾತಾಡ್ತಿದ್ರು, ಹಂಗ್ ಹೇಳ್ತಾ ಇದ್ರು, ಹಿಂಗ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಆಕ್ಚುಲಿ ರಿಲೇಶನ್ಶಿಪ್ ಅಲ್ಲಿ ತುಂಬಾ ನಡೀತಾ ಇರುತ್ತೆ ಇದು, ಫ್ರೆಂಡ್ಶಿಪ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿನಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಓವರ್ ಆಲ್ ಅವ್ರ ಪರ್ಸನಾಲಿಟಿ ಬಂದು ಆಕ್ಟಿಂಗ್ ತುಂಬಾ ಫೇಕ್, ಯಾವುದೂ ಸಚ್ಚಿ ಇರಲ್ಲ, ನಿಜ ಇರಲ್ಲ. ಅಂದ್ರೆ ಹೇಳೋದು ಸುಳ್ಳು, ಅಲ್ಲಿ ನಗಾಡ್ತಿರೋದು ಸುಳ್ಳು, ಬಾಡಿ ಲ್ಯಾಂಗ್ವೇಜ್ ಸುಳ್ಳು, ನಮ್ಮ ಜೊತೆ ಇದ್ದಿದ್ದು ಸುಳ್ಳು, ಓವರ್ ಆಲ್ ಕಂಪ್ಲೀಟ್ಲಿ ಸುಳ್ಳು. ಇದಕ್ಕೆ ಫೇಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಳ್ಳೆಯವರಾಗಿದ್ಕೊಂಡೆ ಎಲ್ಲಾ ಕಡೆಯಿಂದ ನಮ್ಗೆ ಕೆಟ್ಟದ್ ಬಯಸುವಂತ ವ್ಯಕ್ತಿಗಳು ಅಂತ ಹೇಳ್ಬಹುದು. ಸೊ ಈ ರಿಲೇಶನ್ಶಿಪ್, ಈ ತರದ ವ್ಯಕ್ತಿಗಳು ಅಥವಾ ಈ ತರದ ಲಕ್ಷಣಗಳಿರ್ತಕ್ಕಂಥ ಪರ್ಸನಾಲಿಟಿ ಒಟ್ಟಿಗೆ ಯಾವುದೇ ಕಾರಣಕ್ಕೆ ಇರಬೇಡಿ. ಬಿಕಾಸ್ ನೀವು ಸಕ್ಸಸ್ ಆಗೋದು ಹಾಳಾಗಿ ಹೋಗ್ಲಿ. ಸೊ ನಿಮ್ಮನ್ನ ಅವರು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇರಲ್ಲ, ನಿಮ್ ನೆಮ್ಮದಿ ಅಂತೂ ಹಾಳು ಮಾಡ್ತಾರೆ, ನೆಮ್ಮದಿಯಾಗಿರ್ಲಿಕ್ಕೂ ಬಿಡಲ್ಲ. ಸೊ ಈ ತರದ ಪರ್ಸನಾಲಿಟಿ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಲೈಫಲ್ಲೂ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಈ ತರದ ವ್ಯಕ್ತಿಗಳನ್ನ ನೋಡಿದ್ರೆ ಕಮೆಂಟ್ ಮಾಡಿ. ಅಂಡ್ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.